ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ನನಗೆ ತುಂಬಾ ನೋವಾಗ್ತಿದೆ, ನನ್ನನ್ನು ಹೇಗಾದ್ರೂ ಮಾಡಿ ಈ ಎತ್ತಿ ಕೂರ್ಸು ರೋಹಿಣಿ ಅಂತ ಹೇಳಬೇಕಾದ್ರೆ, ಅಯ್ಯೋ ಮನೋಜ್, ನಿನ್ನನ್ನು ಎತ್ತಿ ಕೂರ್ಸೋದು ಕಷ್ಟ ಆಗುತ್ತೆ, ನಿಮಗೆ ಕೈಕಾಲು ನೋವಲ್ವಾ, ನಾನು ಬೇಕಿದ್ರೆ ಒತ್ತುತ್ತೀನಿ, ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ರೋಹಿಣಿ ಮನೋಜನ ಕೈಕಾಲೆಲ್ಲ ಒತ್ತುತ್ತಿರ್ತಾಳೆ. ರೋಹಿಣಿ, ನನಗೆ ನಿಜವಾಗ್ಲೂ ನೋವು ಹೋಗ್ತಿಲ್ಲ, ನನ್ನನ್ನು ಎತ್ತಿ ಕೂರ್ಸು ಅಂತ ಮನೋಜ ಕೇಳಬೇಕಾದ್ರೆ ದಿಢೀರಂತ ಅವ್ರೇನಾದರೂ ಬಂದು ನೋಡಿದ್ರು ಅಂತಂದರೆ ನನ್ನನ್ನು ಉಲ್ಟಾ ಸೀದೆ ನೇತಾಕ್ಬಿಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನನ್ನ ಪಾಡಿಗೆ ನಾನು ಮನೇಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತಾ ಇದ್ದೆ, ನನ್ನನ್ನು ಏನೇನೋ ಮಾತಾಡಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ, ಈಗ ನಾವು ಮತ್ತೆ ಮನೆಗೆ ಹೋಗ್ತೀವೋ ಇಲ್ವೋ ನನಗೆ ಡೌಟ್ ಇದೆ ಅಂತ ಮನೋಜ ಹೇಳಬೇಕಾದ್ರೆ, ಈಗ ನಾನು ನಿನಗೆ ಮಸಾಜ್ ಮಾಡ್ಲಾ ಬೇಡವಾ ಅಂತ ರೋಹಿಣಿ ಕೇಳ್ತಾಳೆ. ಮಾಡು, ಬೇರೆ ದಾರಿ ಇಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು ಅಂತ ರೋಹಿಣಿ ಮನೋಜನ ಕಾಲನ್ನ ಒತ್ತಿರ್ತಾಳೆ. ಅಷ್ಟರಲ್ಲಿ ಆಚೆ ಕಡೆ ಏನೋ ಗಲಾಟೆ ಆಗೋ ಶಬ್ದ ಕೇಳಿಸ್ತಿರುತ್ತೆ. ರೋಹಿಣಿ, ಏನೋ ಗಲಾಟೆ ಆಗ್ತಿದೆ, ಏನು ಅಂತ ಹೋಗಿ ನೋಡು ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬರೋ ಅಷ್ಟರಲ್ಲಿ ರತಿ ಮನೆಯವರು ಮತ್ತೆ ಮದನ್ ಮನೆಯವರು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಆ ಮದನ್ನ ಹೊಡೆಯೋದಕ್ಕೆ ರತಿ ಮನೆಯವರೆಲ್ಲರೂ ಹೋಗ್ಬೇಕಾದ್ರೆ ಸೂರ್ಯ ಅವ್ರನ್ನ ತಡಿತಿರ್ತಾನೆ. ಸಾಕು ನಿಲ್ಸ್ರಯ್ಯ, ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೊಡಿತೀನಿ ಸಾಯಿಸ್ತೀನಿ ಅಂತಿದ್ದೀರಲ್ಲ, ಆ ಹುಡುಗನ್ನ ಹೊಡೆದು ಸಾಯಿಸ್ಬಿಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತಾ? ಮೊದಲು ನಾವೇನು ಹೇಳಕ್ ಬಂದಿದ್ದೀವಿ ಅನ್ನೋದನ್ನ ಕೇಳಿಸ್ಕೊಳ್ಳಿ ಅಂತ ಸೂರ್ಯ ಮೀನಾ ಇಬ್ರು ಹೇಳ್ತಿರ್ತಾರೆ. ಆಗ ರೋಹಿಣಿ ಭಯದಿಂದ ಮನೋಜನ ಹತ್ರ ಓಡ್ ಬಂದು, ಸೂರ್ಯ ಮೀನಾ ಇಬ್ರು ಬಂದಿದ್ದಾರೆ ಮನೋಜ್ ಅಂತ ರೋಹಿಣಿ ಭಯದಲ್ಲಿ ಹೇಳ್ತಾಳೆ. ಅಯ್ಯಯ್ಯೋ, ಅವ್ರು ಬಂದಿದಾರ, ಅವನ್ ಮುಂದೆ ಎಲ್ಲ ನಾನು ಈ ರೀತಿ ಇದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ, ಈ 5 ಡಿಗ್ರಿ ಮನೋಜನ ಮರ್ಯಾದೆ ಹೋಯ್ತು ಅಂದ್ರೆ ನನ್ನ ಮಾನ ಮರ್ಯಾದೆಲ್ಲ ಹೊರಟೋಯ್ತು, ಆ ಸೂರ್ಯ ನನ್ನನ್ನ ದಿನ ಬೆಳಗಾದ್ರೆ ಇದ್ರ ಬಗ್ಗೆನೇ ಆಡ್ಕೋತಿರ್ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ ಆ ಮೀನನು ಅಷ್ಟೇ, ಇದೆಲ್ಲ ಗೊತ್ತಾದ್ರೆ ನನ್ನನ್ನ ಇನ್ನೂ ಆಡ್ಕೋತಿರ್ತಾಳೆ, ಏನ್ ಮಾಡೋದು ಮನೋಜ್ ಅಂತ ರೋಹಿಣಿ ಹೇಳಿದಾಗ ಮನೋಜ ರೋಹಿಣಿ ಮುಖನೇ ನೋಡ್ತಿರ್ತಾನೆ. ಈ ಕಡೆ ಮತ್ತೆ ರತಿ ಮನೆಯವರು ಮದನ್ನ ನೋಡಿ ಸಾಯಿಸ್ತೀನಿ ನಿಂತ್ಕೊಳ್ಳೋ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಏನ್ ಸರ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಮಾತಾಡೋದಕ್ಕೆ ಅಲ್ವಾ ಆ ಹುಡುಗನ ಇಲ್ಲಿ ಕರ್ಕೊಂಡ್ ಬಂದಿರೋದು, ಮತ್ ಯಾಕೆ ಸರ್ ಇಷ್ಟೊಂದೆಲ್ಲ ಮಾತಾಡ್ತೀರಾ ಅಂತ ಸೂರ್ಯ ಕೇಳ್ತಿರ್ತಾನೆ. ಇನ್ನೇನಪ್ಪ, ನನ್ ಮಗಳ ಜೀವನನ ಹಾಳು ಮಾಡ್ದವನ್ನ ಸುಮ್ನೆ ಬಿಡ್ಬೇಕು ಅನ್ಕೊಂಡಿದ್ಯಾ? ಏಯ್, ಎಲ್ರು ಸೇರ್ಕೊಂಡು ಹೊಡಿರೋ ಅಂತ ರತಿಯವರಪ್ಪ ಹೇಳ್ತಿರ್ತಾನೆ. ಸರ್ ನಿಂತ್ಕೊಳ್ಳಿ ಸರ್, ದಯವಿಟ್ಟು ನಿಲ್ಸಿ, ನೋಡಿ ಆ ಹುಡುಗ ಮಾಡಿರೋದು ತಪ್ಪೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮ್ ಹುಡ್ಗಿನ ಯಾಮಾರಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅವನು, ಹಾಗಿದ್ದಿದ್ರೆ ನಿಮ್ ಹುಡ್ಗಿನ ಹುಡ್ಕೊಂಡು ಇವ್ನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದ ಅಂತ ಮೀನಾ ಹೇಳ್ಬೇಕಾದ್ರೆ ನನ್ ಮಗಳನ್ನ ನಂಬಿಸಿ ಯಾಮಾರಿಸ್ಬಿಟ್ಟ ಅಂತ ರತಿ ಅವರಪ್ಪ ಹೇಳ್ತಿರ್ತಾನೆ. ಏನ್ ಸರ್, ನಡ್ದಿರೋ ತಪ್ಪಿಗೆ ಇವ್ನ್ ಮಾತ್ರ ಕಾರಣ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ? ಏನು ನಿಮ್ ಮಗಳೇನು ಚಿಕ್ಕ ಮಗುನ? ಸರ್, ಅವಳ ಹೊಟ್ಟೆಲಿ ಇವಾಗ ಒಂದ್ ಮಗು ಇದೆ, ಇಬ್ರು ಸೇರಿ ತಪ್ಪು ಮಾಡಿರೋದು. ಮೊದ್ಲು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡೋಣ ಸರ್, ಇರಿ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ನೀನು, ನಿನ್ನಂತ ಗಂಡು ಹುಡುಗರುಗಳು ಇರೋದ್ರಿಂದಾನೇ ಕಾಣೋ ನಮ್ಮಂತ ಹೆಣ್ಣು ಹೆತ್ತವರು ಮಗಳನ್ನ ಹೇಗ್ ಆಚೆ ಕಳಿಸೋದು ಅಂತ ಭಯ ಪಡ್ತಾರೆ. ಒಂದ್ ಹುಡುಗಿ ಆಚೆ ಹೋದ್ರೆ ಇಲ್ಲಿ ತಂದೆ ತಾಯಿಯವ್ರಿಗೆ ಎಷ್ಟು ಭಯ ಆಗ್ತಿರುತ್ತೆ ಅಂತ ನಿಂಗೆ ಏನಾದ್ರೂ ಗೊತ್ತೇನೋ ಅಂತ ರತಿ ಅವರಮ್ಮ ಹೇಳ್ತಾ ಆಳ್ತಿರ್ತಾರೆ. ನೋಡಿ ಅಮ್ಮ, ಅವ್ರಿಬ್ರು ಲವ್ ಮಾಡಿರೋದು ತಪ್ಪೇನಿಲ್ಲ, ಆದ್ರೆ ಅವ್ರ ಅವಸರ ಮಾಡಿದ್ದೆ ತಪ್ಪಾಗಿದ್ದು, ಅದನ್ನ ಬದಲಾಯಿಸೋದಕ್ಕೂ ಆಗೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಮೀನಾ ಹೇಳ್ತಾಳೆ. ನೆಕ್ಸ್ಟ್ ಇನ್ನೇನ್ ಸಿಸ್ಟರ್, ಇಬ್ರಿಗೂ ಮದ್ವೆ ಮಾಡಿಸ್ಬೇಕಷ್ಟೇ. ಏನಪ್ಪಾ ಮದನ್, ಅದಕ್ಕೆ ಅಲ್ವಾ ನೀನ್ ಲವ್ ಮಾಡಿದ್ದು, ಹೇಳಪ್ಪ ನೀನೇನೆ ಅಂತ ಚೇತನ ಹೇಳ್ತಿರ್ತಾರೆ. ಅಂಕಲ್, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾನು ರತಿನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ, ನಾನು ಅವಳನ್ನ ಯಾಮಾರಿಸ್ಬೇಕು ಅಂತ ಅನ್ಕೊಂಡಿಲ್ಲ, ಖಂಡಿತ ಅವಳನ್ನೇ ನಾನು ಮದ್ವೆ ಮಾಡ್ಕೋತೀನಿ ಅಂತ ಮದನ್ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಿರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ, ನಿಮ್ ಮನೆಗ್ ಬಂದಿದ್ದಾಗ ನಿಮ್ ಮನೆಯವ್ರು ಯಾರು ಈ ಮದ್ವೆಗೆ ಒಪ್ಕೋತಿಲ್ಲ ಅಂತ ಹೇಳ್ದೆ ಅಂತ ರತಿ ಅವರಪ್ಪ ಹೇಳ್ದಾಗ, ನೋಡಿ ಸರ್, ಅವ್ರ ಹತ್ರ ನಾವು ಮಾತಾಡ್ಕೊಳ್ಳೋಣ, ಅವ್ರ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಇರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವ್ರೆಲ್ಲಪ್ಪ ಬರ್ತಾರೆ, ನಮ್ಮನ್ನೇ ಆಚೆ ಕಡೆ ನಿಲ್ಸಿ ಮಾತಾಡಿಸಿ ವಾಪಸ್ ಕಳ್ಸಿದ್ರು, ಸ್ವಲ್ಪನೂ ಮರ್ಯಾದೆನೆ ಕೊಡ್ಲಿಲ್ಲ ಅಂತ ರತಿ ಸಂಬಂಧಿಕರು ಹೇಳ್ತಿರ್ತಾರೆ. ನೋಡಿ ಸರ್, ಅವ್ರು ಬರೋದಿಕ್ಕೆ ನಾನು ಎಲ್ಲಾ ರೀತಿ ಏರ್ಪಾಟ್ ಮಾಡಿದೀನಿ, ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡಿ, ಕುತ್ಕೊಂಡ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಅಲ್ಲಿವರೆಗೂ ಎಲ್ರು ಸಮಾಧಾನವಾಗಿ ಕುತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಮದನ್ ರತಿನೇ ನೋಡ್ತಿರ್ಬೇಕಾದ್ರೆ, ಅಲ್ಲ ಕಣೋ, ಈ ಜಗಳದಲ್ಲೂ ನಿನ್ಗೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿದ್ಯಾ? ಯಾಕೆ ಒದೆ ತಿಂದಿದ್ ಸಾಲಿಲ್ವಾ ಅಂತ ಚೇತನ ಮದನ್ ಹತ್ರ ಹೇಳ್ತಿರ್ತಾರೆ. ಈ ಕಡೆ ಮನೋಜ ರೋಹಿಣಿ ಹತ್ರ ಅಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಿರ್ತಾನೆ. ಸೂರ್ಯ ಮೀನಾ ಇಬ್ರು ಆ ಹುಡುಗನ್ನ ಕರ್ಕೊಂಡ್ ಬಂದಿದ್ದಾರೆ,
ಇಬ್ರು ಕಾಂಪ್ರಮೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮಾತಾಡಿ ಮುಗಿಸಿದ್ರೆ ಅಷ್ಟ್ ಸಾಕು, ಆದ್ರೆ ಅವ್ನ್ ಕಣ್ಗೆ ನಾನು ಈ ಪರಿಸ್ಥಿತಿಲಿ ಮಾತ್ರ ಸಿಕ್ಕಾಕೋಬಾರ್ದು. ಹೌದು, ಅಲ್ಲಿ ಇನ್ನೇನ್ ನಡೆಯುತ್ತೋ ಅದನ್ನೆಲ್ಲ ಹೋಗಿ ಕೇಳಿಸ್ಕೊಂಡ್ ಬಾ ಅಂತ ಮನೋಜ ಹೇಳಿದಾಗ ಮತ್ತೆ ರೋಹಿಣಿ ಬಂದು ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟ್ರಲ್ಲಿ ಮದನ್ ಮನೆಯವರು ಬಂದು ಹುಡುಗಿ ಮನೆಯವ್ರ ಹತ್ರ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೋ ಸೂರ್ಯ ಇದು, ಇವ್ರು ಬಂದ್ರೆ ಮಾತಾಡಿ ಎಲ್ಲ ಸರಿ ಮಾಡೋಣ ಅಂದ್ರೆ ಇವ್ರು ಜಗಳಕ್ ನಿಂತಿದಾರಲ್ಲೋ, ಏನೋ ಮಾಡೋದಿವಾಗ ಅಂತ ಚೇತನ ಸೂರ್ಯನ ಹತ್ರ ಕೇಳ್ಬೇಕಾದ್ರೆ, ಅಲ್ಲ ನಿಮ್ ಮಗ ಯಾಮರ್ಸಕ್ ನೋಡಿದ್ರೆ ನಾವ್ ಬಿಟ್ಬಿಡ್ತೀವಾ ಅಂತ ರತಿ ಅವರಪ್ಪ ಹೇಳ್ಬೇಕಾದ್ರೆ, ಅಲ್ಲ ಕಣಯ್ಯ, ನಿನ್ನ ಮಗಳನ್ನ ಸರಿಯಾಗಿ ಬೆಳ್ಸಕ್ಕಾಗ್ದೆ ನನ್ ಮಗನ ಸಾಯಿಸ್ಬೇಕು ಅನ್ಕೊಂಡಿದ್ಯಲ್ಲ, ಇದು ಸರಿನಾ ಅಂತ ಮದನ್ ಅವರಪ್ಪ ಕೇಳ್ತಿರ್ತಾರೆ. ನೀವು ಅಷ್ಟೇ, ಒಂದ್ ಹುಡುಗನ ಹೇಗ್ ಬೆಳೆಸ್ಬೇಕು ಅಂತಾನು ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವ್ರಿಗೆ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿದ್ರೆ ಈ ತಪ್ಪೇ ನಡೀತಿರ್ಲಿಲ್ಲ ಅಂತ ರತಿಯವರಮ್ಮ ಹೇಳ್ತಿರ್ತಾಳೆ. ಅಲ್ಲಮ್ಮ, ಮೊದ್ಲು ನಿನ್ ಮಗ್ಳಿಗ್ ಬುದ್ಧಿ ಹೇಳು, ಮದ್ವೆಗ್ ಮುಂಚೆನೆ ಈ ರೀತಿ ತಪ್ಪಾಡಿ ಬಂದು ನಿಂತ್ಕೊಂಡಿದಾಳಲ್ಲ ಅಂತ ಮದನ್ ಅವರಮ್ಮನು ಬೈತಿರ್ತಾರೆ. ಇದೇ ರೀತಿ ಅವ್ರಿಬ್ರು ಮಧ್ಯೆ ಜಗಳಗಳು ನಡೀತಾನೆ ಇರುತ್ತೆ. ಆಗ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡೋಗಿ ಮನೋಜನ ಹತ್ರ ಹೇಳ್ತಾನೆ ಇರ್ತಾಳೆ, ಅಯ್ಯೋ ಇವ್ರುಗಳು ಸರಿ ಹೋಗ್ತಾ ಇಲ್ಲ, ನನ್ಗೆ ಈ ಪರಿಸ್ಥಿತಿಲಿ ಇರೋದಕ್ಕಾಗ್ತಿಲ್ಲ, ನೋಡು ಎಂತ ಜಾಗಕ್ಕೆ ನನ್ನನ್ನು ತಗೊಂಡ್ ಬಂದ್ ತಗ್ಲಾಗ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಕಿರ್ಚ್ಬೇಡಿ ಮನೋಜ್, ಸುಮ್ನೆ ಇರಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಈ ಕಡೆ ಸೂರ್ಯ ಮಧ್ಯ ಹೋಗಿ ಅವ್ರ ಜಗಳನ ನಿಲ್ಲಿಸ್ತಾನೆ. ಅಲ್ರಮ್ಮ, ಗಂಡ್ ಮಕ್ಳೇನೋ ಈ ರೀತಿ ಕಿತ್ತಾಡ್ತಿದ್ದಾರೆ ಅಂತಂದ್ರೆ ಹೆಂಗಸರಾಗಿ ನಿಮ್ಗೆ ಬುದ್ಧಿ ಇಲ್ವಾ? ಅವ್ರಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀವು ಅವ್ರ ಜೊತೆನೆ ಸೇರ್ಕೊಂಡು ಜಗಳ ಮಾಡ್ತಿದ್ದೀರಲ್ಲ ಅಂತ ಮೀನಾ ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಕೇಳ್ತಿರ್ತಾಳೆ. ಗಂಡಸ್ರೆಲ್ಲ ಕತ್ತಿ ಎತ್ಕೊಂಡ್ ನಿಂತ್ಕೊಂಡ್ರೆ ಈ ಹೆಂಗಸರುಗಳು ಕಿರ್ಚಿನೇ ಸಾಯಿಸ್ಬಿಡ್ತಾರೆ ಅಂತ ಚೇತನ ಹೇಳ್ತಿರ್ತಾನೆ. ನೋಡಿ, ನೀವ್ ಈ ರೀತಿ ಗಲಾಟೆ ಮಾಡೋದ್ ಸರಿ ಹೋಗೋದಿಲ್ಲ, ನೀವಿಬ್ರು ಮಾತಾಡ್ಕೊಂಡು ಏನಾದ್ರೂ ಒಂದ್ ನಿರ್ಧಾರಕ್ಕೆ ಬರ್ತೀರಾ ಬನ್ನಿ, ಇಲ್ಲ ಅಂದ್ರೆ ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಏನಿದು, ಇವ್ರು ಈ ರೀತಿ ಹೇಳ್ತಾ ಇದಾರೆ, ಪೊಲೀಸ್ ಹತ್ರ ಹೋದ್ರೆ ನಮ್ ಮಾನ ಮರ್ಯಾದೆನೇ ಹೊಟ್ಟಾಗುತ್ತಲ್ಲ ಅಂತ ಎಲ್ಲ ರತಿ ಮತ್ತೆ ಮದನ್ ಮನೆಯವರೆಲ್ಲ ಮಾತಾಡ್ಕೋತಿರ್ತಾರೆ. ರೀ ಏನ್ರಿ ನೀವೇ ಈ ರೀತಿ ಹೇಳ್ಬಿಟ್ರಿ ಅಂತ ಮೀನಾ ಬಂದು ಕೇಳಿದಾಗ, ಸ್ವಲ್ಪ ಹೊತ್ತು ಸುಮ್ನೆ ಇರು ಅಂತ ಸೂರ್ಯ ಹೇಳ್ತಾನೆ. ಆಗ ಎಲ್ರು ಸೂರ್ಯ ಏನ್ ಹೇಳ್ತಾನೋ ಅನ್ನೋದನ್ನ ಕಾಯ್ತಾ ನಿಂತಿರ್ತಾರೆ. ನೋಡಿ, ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಇಬ್ರು ಮನೆ ಮಾನ ಮರ್ಯಾದೆನೂ ಹೊರಟೋಗುತ್ತೆ, ನೀವ್ ಕೇಸ್ ಹಾಕಿದ್ರು ಅದು ನಡೆಯೋದಿಲ್ಲ. ಈ ಹುಡುಗಿಗೆ 18 ವರ್ಷ ತುಂಬಿದೆ, ಇಬ್ರು ಮೇಜರ್, ಅವರೇ ಅಲ್ಲಿ ಅವ್ರಿಬ್ರಿಗೂ ಮದ್ವೆ ಮಾಡ್ತಾರೆ ಅಂತ ಮೀನಾ ಹೇಳಿದಾಗ, ಹಾಗಾಗ್ಲಿಲ್ಲ ಅಂದ್ರೆ ನಾನ್ ಹೆಂಡತಿನ ಕರ್ಕೊಂಡೋಗಿ ಇವ್ರಿಗೆ ಮದ್ವೆ ಮಾಡಿಸ್ತಾಳೆ, ಅದ್ರಲ್ಲೆಲ್ಲ ಇವ್ರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಕೋಪದಿಂದ ಸೂರ್ಯನೇ ನೋಡ್ತಿರ್ತಾಳೆ. ಅವ್ರ ಬಗ್ಗೆ ಮಾತ್ರ ಮಾತಾಡಿ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಬಿಡಮ್ಮ, ನೀನೀಗ ಭದ್ರಕಾಳಿ ತರ ಕಂಡ್ಬಿಡ್ಬೇಡ ಅಂತ ಹೇಳ್ತಾ ಸೂರ್ಯ, ನೋಡಿ ಇಬ್ರು ಲವ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲದೆ ತಪ್ಪ ಆಗೋಗಿದೆ, ಮದನ್ ನೀನು ರತಿನ ಮದ್ವೆ ಮಾಡ್ಕೋತಿ ಅಲ್ವೇನೋ ಅಂತ ಸೂರ್ಯ ಕೇಳಿದಾಗ, ಹೌದು ಅಣ್ಣ ಮಾಡ್ಕೋತೀನಿ ಅಂತ ಮದನ್ ಹೇಳ್ತಾನೆ. ಹಾಗೆ ರತಿ ಕೂಡ ನನ್ಗೂ ಈ ಮದ್ವೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ನೋಡಿ, ಇಬ್ರು ಮಾತನ್ನು ಕೇಳಿಸ್ಕೊಂಡಾಯ್ತಾನೆ, ಇವಾಗ ಹೆಣ್ಣಿನ ಮನೆಯವರು ಮತ್ತೆ ಗಂಡಿನ ಮನೆಯವರು ಇಬ್ರು ಕುತ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಂತ ಸೂರ್ಯ ಹೇಳಿದಾಗ, ಏನಪ್ಪಾ ಹುಡುಗನ್ನ ನೀನೇ ಡಿಸೈಡ್ ಮಾಡ್ಬಿಟ್ರೆ ಹೆಂಗೆ ಅಂತ ಮದನ್ ಅವರಪ್ಪ ಕೇಳ್ತಾನೆ. ಹೌದು, ಆ ಹುಡುಗಿ ಹೊಟ್ಟೆಲಿ ಅವನ್ ಮಗುನೇ ತಾನೇ ಇರೋದು, ಹಾಗಿದ್ಮೇಲೆ ಅವನೇ ತಾನೇ ಮದ್ವೆ ಗಂಡು ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಹೇಳಿ ರತಿ ಮತ್ತೆ ಮದನ್ ಮನೆಯವರು ಇಬ್ರು ಒಂದ್ ರೂಮ್ಗೆ ಹೋಗಿ ತುಂಬಾ ಹೊತ್ತು ಮಾತಾಡಿ ಆಮೇಲೆ ಆಚೆಗೆ ಬರ್ತಾರೆ. ಅಯ್ಯೋ ಕಿರ್ಚಿ ಗಂಟ್ಲೆಲ್ಲ ಒಣಗಾಯ್ತು, ಅಮ್ಮ ಏನಾದ್ರೂ ತಣ್ಣೀರೋ ಬಿಸಿನೀರೋ ಕೊಡ್ತೀರಾ ಅಂತ ಸೂರ್ಯ ಕೇಳಿದಾಗ, ಸರಿ ಆಯ್ತು ಅಂತ ರತಿಯವರಮ್ಮ ಕಿಚನ್ಗೆ ಹೋಗ್ತಾರೆ. ಈ ಕಡೆ ಮನೋಜ ಮತ್ತೆ ರೋಹಿಣಿ ಏನಾಯ್ತು ಅಂತ ಕಿರ್ಚ್ಬೇಕಾದ್ರೆ ರೋಹಿಣಿ ಮನೋಜಿನ ಹತ್ರ ಬರ್ತಾಳೆ. 2 ಕುಟುಂಬನೂ ಮಾತಾಡ್ಕೊಳ್ಳಿ ಅಂತ ಒಂದ್ ರೂಮ್ಗೆ ಕಳ್ಸಿದ ನಾನು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ತೋಗ್ತಾರಾ ಅಂತ ಮನೋಜ ಕೇಳ್ತಿರ್ತಾನೆ. ಏನ್ ಮನೋಜ್, ಒಂದ್ ಒಳ್ಳೆ ಮಾತು ನಿನ್ ಬಾಯಲ್ಲಿ ಬರದೇ ಇಲ್ವಾ ಅಂತ ರೋಹಿಣಿ ಮನೋಜನ್ಗೆ ಬೈತಿರ್ತಾಳೆ. ಏನೇನ್ ಮತ್ತೆ ಪರಿಹಾರ ಹೇಳಕ್ ಬಂದವನೇ ನಾನು ಈ ರೀತಿ ಕಟ್ಟಾಕಿ ಮಲಗಿಸಿದ್ದಾರೆ, ಇನ್ನು ಅವ್ರಿಬ್ರು ಮಾತಾಡೋದಿಕ್ ಬಿಟ್ರೆ ಸುಮ್ನೆ ಇರ್ತಾರ ಅಂತ ಮನೋಜ ಹೇಳ್ತಿರ್ತಾನೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಜೊತೆ ದೇವಸ್ಥಾನಕ್ ಹೋಗಿ ನೆಲದ ಮೇಲೆ ಊಟನ ಮಾಡ್ತಿರ್ತಾಳೆ. ಶಾಂತಿ, ಏನು ಮಾಡಕ್ಕಾಗಲ್ಲ, ತಿನ್ನೆ ನೋಡೋಣ, ನಾವ್ ಅನ್ಕೊಂಡಿದ್ದಾದ್ರೂ ಆಗುತ್ತೇನೋ, ಆ ದೇವ್ರು ನೀನನ್ನ ಕಾಪಾಡಿದ್ರೆ ಅಷ್ಟೇ ಸಾಕು ಕಣೆ ಅಂತ ಹೇಳ್ಕೊಂಡು ಕಸ್ತೂರಿ ಅವರು ಸಹ ನೆಲದ ಮೇಲೆ ಊಟ ಮಾಡ್ತಿರ್ತಾರೆ. ಅಲ್ಲ ಕಣೆ, ಸಮಸ್ಯೆ ಬಂದಿರೋದು ನಿನಗೆ, ಇದ್ರ ಜೊತೆಗೆ ನನಗೆ ಯಾಕೆ ನೆಲದ ಮೇಲೆ ನೀನು ಊಟ ಮಾಡು ಅಂತ ಹೇಳ್ದೆ ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ಏನ್ ಮಾಡೋದು, ಈ ಸಮಸ್ಯೆ ಶುರು ಆಗಿದೆ ನಿನ್ ಮನೆಯಿಂದ ಅಲ್ವಾ, ಅದಕ್ಕೆ
ಮೊದ್ಲು ನೀನೇ ಊಟ ಮಾಡ್ಬೇಕು, ಮಾಡ ಸುಮ್ನೆ ಅಂತ ಶಾಂತಿ ಕಸ್ತೂರಿ ಅವ್ರ ಮೇಲೆ ರೇಗಾಡ್ತಿರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು ದೇವಸ್ಥಾನದೊಳಗಡೆ ಬರ್ತಾರೆ. ಆಗ ಅರ್ಚಕ್ರು ಅಲ್ಲಿರೋರು ನಿಮ್ ಬೀಗ್ರು ತಾನೆ ಅಂತ ಕೇಳ್ಬೇಕಾದ್ರೆ ಕುಸುಮ ಅವರು ಶಾಂತಿನ ನೋಡ್ತಾರೆ. ಹೌದು ಅರ್ಚಕ್ರೆ, ಆದ್ರೆ ಏನ್ ಬೇಡ್ಕೊಂಡಿದಾರೋ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಸೇವೆ ಮಾಡ್ತಿದ್ದಾರೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ ನೀನನ್ನ ಈ ಅಮ್ಮ ಯಾವತ್ತೂ ಸೊಸೆ ಅಂತಾನೆ ನೋಡಿಲ್ವಲ್ಲಮ್ಮ, ಅದಕ್ಕೆ ಒಳ್ಳೆಯವ್ರನ್ನ ನೋಯಿಸಿದ್ರೆ ಆ ದೇವ್ರು ಇಂಥವ್ರಿಗೆ ಸುಮ್ನೆ ಬಿಡ್ತಾನ, ಏನಾದ್ರೂ ಒಂದ್ ಕಷ್ಟ ಕೊಡ್ದಿರ್ತಾನೆ ಅಂತ ಅರ್ಚಕ್ರು ಹೇಳ್ಬೇಕಾದ್ರೆ ಅರ್ಚಕ್ರೆ ಅದು ಅವ್ರ ಗುಣ, ಅದನ್ನ ನಾವ್ ಬದಲಾಯಿಸಕ್ಕಾಗತ್ತಾ? ಅವ್ರು ಬಂದ್ರೆ ಅವ್ರಿಗೆ ಚೆನ್ನಾಗಿ ಅರ್ಚನೆ ಮಾಡ್ಕೊಡಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಇದೇ ಅಮ್ಮ ನಿಮ್ ಹತ್ರ ಇರೋ ಒಳ್ಳೆ ಗುಣ, ಖಂಡಿತ ಅವ್ರು ಬಂದ್ರೆ ನಾನು ಚೆನ್ನಾಗಿ ಅರ್ಚನೆ ಮಾಡ್ಕೊಡ್ತೀನಿ ಅಂತ ಅರ್ಚಕ್ರು ಹೇಳ್ತಾರೆ. ಕಸ್ತೂರಿ ಅವರು ಕುಸುಮನ ನೋಡಿ ಶಾಂತಿ ನೀನ್ ಬೀಗ್ರು ಬರ್ತಿದಾರ್ ಕಣೆ ಅಂತ ಹೇಳ್ಬೇಕಾದ್ರೆ ಏನೋ ಬೀಗ್ರ ಅಂತ ಶಾಂತಿ ಎಲ್ಲಾ ಕಡೆ ಹುಡುಕ್ತಿರ್ತಾಳೆ. ಆಗ ಕುಸುಮನ್ನ ನೋಡಿ ಹಯ್ಯ ಬೀಗ್ರು ಅಂದೆ, ನಾನ್ ಯಾರು ಅನ್ಕೊಂಡೆ, ಇವ್ರಾ ಏಯ್ ಇವ್ರೇ ನನ್ಗೇನ್ ಬೀಗ್ರೇನಲ್ಲ ಅಂತ ಶಾಂತಿ ಕಸ್ತೂರಿ ಅವ್ರ ಹತ್ರ ಹೇಳ್ತಿರ್ತಾಳೆ. ಬೀಗ್ರೆ ಏನಿದು ನೆಲದ ಮೇಲೆ ಊಟ ಮಾಡ್ತಿದ್ದೀರಾ, ಏನಾದ್ರೂ ಹರಕೆ ಇಟ್ಕೊಂಡಿದ್ರಾ ಅಥವಾ ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ ಅದೆಲ್ಲ ಏನೂ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಸಾಮಾನ್ಯವಾಗಿ ಯಾರು ಇದನ್ನ ಮಾಡೋದಿಲ್ಲ, ಏನಾದ್ರೂ ತುಂಬಾ ದೊಡ್ಡ ಸಮಸ್ಯೆ ಇದ್ರೆ ಅಥವಾ ಏನಾದ್ರೂ ಬೇಡ್ಕೊಂಡಿದ್ರೆ ಮಾತ್ರ ಈ ರೀತಿ ಮಾಡ್ತಾರೆ, ನಿಮ್ಗೆ ಬೀಗ್ರೆ ಇದೆಲ್ಲ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ ಅದು ಏನಿಲ್ಲ ಕುಸುಮಮ್ಮ, ಅದೇನಂದ್ರೆ ಶಾಂತಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ರತಿಯನ್ನ ಹುಡುಗಿ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ ಕಸ್ತೂರಿ ಏನೇ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತೀಯಾ? ಅವ್ರು ಯಾವಾಗ್ಲೂ ಬೇಡದರ ವಿಷಯಕ್ಕೆ ತಲೆ ಹಾಕೊಂಡು ಬರೋದ್ ಜಾಸ್ತಿ ಅವರು, ನೀನ್ ಹೋಗಿ ಅವ್ರ ಹತ್ರ ಎಲ್ಲ ಹೇಳ್ಬಿಡ್ತೀಯಾ? ಕಂಡವ್ರ ಮನೆ ವಿಷಯ ಅಂದ್ರೆ ಮೂಗ್ ತೂರ್ಸ್ಕೊಂಡ್ ಬರೋದಕ್ಕೆ ಕಾಯ್ತಿರ್ತಾರೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದು ಹಾಗಲ್ಲ ಕಡೆ ಶಾಂತಿ, ಏನ್ ವಿಷಯ ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೆ. ಅದೇ ಏನಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ ನಿಲ್ಸೆ ಸಾಕು ಅಂತ ಕಸ್ತೂರಿಗೆ ಶಾಂತಿ ರೇಗಾಡಿ, ಅಲ್ಲ ಇವಾಗ ಅದನ್ನೆಲ್ಲ ತಿಳ್ಕೊಂಡು ನೀನೇನಮ್ಮ ಮಾಡ್ಬೇಕಾಗಿದೆ ಅಂತ ಶಾಂತಿ ಕುಸುಮ ಅವ್ರನ್ನ ಕೇಳ್ತಾಳೆ. ಅದು ಹಾಗಲ್ಲ ಬೀಗ್ರೆ, ತುಂಬಾ ಕಷ್ಟ ಇದ್ರೆ ಈ ಒಂದು ಬೇಡಿಕೆನ ದೇವ್ರ ಮುಂದೆ ಇಟ್ಟು ಹರಕೆ ಕಟ್ಕೊಂಡು ಈ ರೀತಿ ಊಟ ಮಾಡ್ತಾರೆ, ಅದಕ್ಕೆ ನಮ್ಮನೇಲೂ ಅಂತದ್ ಯಾವ್ದಾದ್ರು ದೊಡ್ಡ ಕಷ್ಟ ಇದೆಯಾ, ನಮ್ಮಿಂದ ಏನಾದ್ರೂ ಸಹಾಯ ಆಗುತ್ತಾ ಅಂತ ಕೇಳಿದೆ ಅಷ್ಟೇ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಸಹಾಯ ಮಾಡ್ತಾರಂತೆ, ಸಹಾಯ ಮಾಡೋ ಮುಖ ನೋಡು, ಇನ್ನು ನನ್ ಕಷ್ಟದಲ್ಲಿದೀನಿ ಅಂದ್ರೆ ಖುಷಿ ಪಡ ಜಾಸ್ತಿ ನೀವು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ಏನ್ ಬೀಗ್ರೆ ಈ ರೀತಿ ಹೇಳ್ತಾ ಇದ್ದೀರಾ, ನಮ್ಮನೇಲಿ ಕಷ್ಟ ಬಂದಿದೆ ಅಂತ ಅಂದ್ರೆ ನಾನ್ ಯಾಕೆ ಬೀಗ್ರೆ ಖುಷಿ ಪಡ್ಲಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ನಾವು ಯಾವ್ದಕ್ಕೋಸ್ಕರ ಬೇಡ್ಕೊಂತಾ ಇದೀವಿ ಅಂತ ಗೊತ್ತಾದ್ರೆ ಅದು ಆ ಬೇಡಿಕೆ ಈಡೇರೋದಿಲ್ವಂತೆ, ದೇವಸ್ಥಾನದ ಮುಂದೆನೆ ಇರ್ತೀರಾ, ಇಷ್ಟೆಲ್ಲ ತಿಳ್ಕೊಳಕ್ ಆಗಲ್ವಾ ನಿಮ್ಗೆ? ಹೌದು ಈಗ ಯಾಕೆ ಬಂದ್ರಿ ನೀವು ಅಂತ ಶಾಂತಿ ಕೇಳ್ಬೇಕಾದ್ರೆ ಅದು ದೇವಸ್ಥಾನಕ್ಕೆ ಹೂ ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ಕುಸುಮ ಅವರು ಹೇಳ್ತಾರೆ. ಹಾ ಬಂದ್ರಿ ತಾನೆ, ನಿಮ್ ಕೆಲ್ಸ ಆಯ್ತಾ, ಹೋಗ್ತಾ ಇರ್ಬೇಕು, ಅದನ್ ಬಿಟ್ಬಿಟ್ಟು ನಿಮ್ಗೆ ಬೇಡದೇ ಇರೋದ್ರ ಬಗ್ಗೆ ಎಲ್ಲ ಯಾಕೆ ಕೇಳ್ಬೇಕು, ಸುಮ್ನೆ ಬಂದು ತಲೆ ನಿಂತ್ಕೊಂಡು ಅಂತ ಶಾಂತಿ ಗೊಣಗ್ತಿರ್ತಾಳೆ. ಹಾಗೆ ಶಾಂತಿ ಊಟ ಮಾಡ್ಬೇಕಾದ್ರೆ ಅವಳಿಗೆ ಅನ್ನದಲ್ಲಿ ಕಲ್ ಸಿಗುತ್ತೆ. ಅಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ ಏನೇ ಆಯ್ತು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಛೇ ಏನ್ ಮಾಡೋದು, ಇವ್ರ ಕಣ್ಣೆಲ್ಲ ಆ ರೀತಿ ಇದೆಯಲ್ಲ, ಬಂದ್ವಾ ಕೆಲ್ಸ ಮುಗಿತಾ ಹೋದ್ವಾ ಅನ್ನೋ ರೀತಿ ಇರ್ಬೇಕು, ನಿಮ್ಗೇನ್ ಕಷ್ಟ ಎತ್ತ ಅಂತ ತಿಳ್ಕೊಂಡು ಮಗಳ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ಕೊಂಡು ಕಿಸಿಬೇಕಲ್ಲ, ಅದಕ್ಕೆ ಈ ರೀತಿ ಮಾಡ್ತಿದ್ದಾಳಿ ಅಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ಆ ರೀತಿ ಎಲ್ಲ ಏನು ಇಲ್ಲ ಬೀಗ್ರೆ, ನಾನ್ ಯಾಕೆ ಆ ರೀತಿ ಅನ್ಕೊಳ್ಳಿ ಅಂತ ಕುಸುಮ ಅವ್ರು ಹೇಳ್ತಾರೆ. ನೋಡಿ ಅದೆಲ್ಲ ಬೇಕಾಗಿಲ್ಲ, ಇಲ್ಲಿಂದ ಒಯ್ತಾ ಇರೋ ಅಂತ ಶಾಂತಿ ಹೇಳಿದಾಗ ಕುಸುಮ ಅವರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಲೇ ಶಾಂತಿ, ಎಷ್ಟೇ ಆದ್ರೂ ಅವ್ರು ನೀನ್ ಬೀಗ್ರಲ್ವೇನೆ, ಅವ್ರ ಹತ್ರ ಈ ರೀತಿ ಎಲ್ಲ ಯಾಕೆ ಮಾತಾಡ್ದೆ, ಏನು ಎತ್ತ ಅಂತ ಗಾಬ್ರಿಂದ ಬಂದು ಕೇಳಿರ್ತಾರಪ್ಪ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ ಸರಿ ಹೋಯ್ತು, ನನಗೇನಾಯ್ತು ಎತ್ತ ಅಂತ ಗಾಬರಿಯಿಂದ ಬಂದ ಕೇಳಕ್ ಬಂದ್ಲೋಳು, ನನ್ಗೇನಾದ್ರೂ ಆಗಿದ್ಯಾ ಅಂತ ಗೊತ್ತಾಗಿ ಅಲ್ಲಿ ಕಿಸ್ಕೊಂಡು ನಗಾಡಕ್ ಬಂದಿದ್ಲು. ಈಗ ಹೋಗ್ತಿದ್ದಂಗೆ ಆ ಮೀನಂಗ್ ಫೋನ್ ಮಾಡ್ಬಿಟ್ಟು ನಡೆದಿದ್ದ ವಿಷಯ ಎಲ್ಲ ಹೇಳ್ತಾಳೆ. ಅಮ್ಮ ಮಗಳಿಗೆ ನನ್ ಬಗ್ಗೆ ಮಾತಾಡೋದ್ ಬಿಟ್ರೆ ಇನ್ನೇನಿದೆ ಕೆಲ್ಸ, ಎಲ್ಲ ನನ್ ಕರ್ಮ ಅಂತ ಶಾಂತಿ ಗೊಣಗ್ತಿರ್ತಾಳೆ. ಈ ಕಡೆ ರೂಮ್ಗೆ ಹೋಗಿರೋರು ಇನ್ನೂ ವಾಪಸ್ ಬಂದಿಲ್ವಲ್ಲ ಅಂತ ಸೂರ್ಯ, ಚೇತನ, ಮೀನಾ
ಎಲ್ರು ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ. ಮನೋಜನು ರೋಹಿಣಿನ ಅವ್ರೆಲ್ರು ಬಂದ್ರ ಏನ್ ಮಾತುಕತೆ ಆಯ್ತು ಅಂತ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಮನೋಜ್, ಅವ್ರಿನ್ನೂ ಯಾರು ರೂಮಿಂದ ಆಚೆಗೆ ಬಂದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಓ, ಹಾಗಾದ್ರೆ ಕನ್ಫರ್ಮ್ ಅದ್ರಲ್ಲಿ ಯಾರಾದ್ರೂ ಒಬ್ರು ಹೊಗೆ ಹಾಕಿಸ್ಕೊಂಡಿರ್ತಾರೆ. ಅಲ್ಲ ರೋಹಿಣಿ, ನಮ್ಮಿಂದನೇ ಈ ಸಮಸ್ಯೆನ ಪರಿಹಾರ ಮಾಡಕ್ಕಾಗ್ಲಿಲ್ಲ, ಇನ್ನು ಈ ಸೂರ್ಯ ಇದನ್ನ ಸರಿ ಮಾಡ್ತಾನ? ಅವನಿಂದ ಯಾವಾಗ್ಲೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಅದು ಕ್ಲಿಯರ್ ಅಂತೂ ಆಗೋದಿಲ್ಲ. ಬೇಕಿದ್ರೆ ನೋಡ್ತಾ ಇರು, ಈ ಸಮಸ್ಯೆ ಯಾರ್ ಸಾವಲ್ಲಾದ್ರೂ ಮುಗಿಯುತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜ್ ನಿಮ್ಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ? ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ ಅಂತ ಹೋಗಿ ಮತ್ತೆ ರೋಹಿಣಿ ಬಾಗ್ಲತ್ರ ನಿಂತ್ಕೊಂತಾಳೆ. ಅಯ್ಯಯ್ಯೋ, ಏನಾಗುತ್ತೆ ಗೊತ್ತಿಲ್ವಲ್ಲ, ನಮ್ಗೇನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅಂತ ಮನೋಜ ಬಡ್ಕೋತಿರ್ತಾನೆ. ಈ ಕಡೆ ರತಿ ಮತ್ತೆ ಮದನ್ ಮನೆಯವರು ಮಾತಾಡ್ಕೊಂಡು ರೂಮಿಂದ ಆಚೆಗೆ ಬರ್ತಾರೆ. ಬರ್ತಿರ್ಬೇಕಾದ್ರೇನೆ ಅವ್ರಿಬ್ರು ಬೀಗ್ರೆ ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಅದನ್ನ ಕೇಳಿ ಸೂರ್ಯಂಗೆ ಖುಷಿ ಆಗತ್ತೆ. ಏನಪ್ಪಾ ಸೂರ್ಯ, ಆಗ್ಲೇ ಬೀಗ್ರು ಒಂದಾಗ್ಬಿಟ್ರು ಅಂತ ಚೇತನ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಖುಷಿ ಪಡ್ತಿರ್ತಾನೆ. ರತಿ ಮದನ್ ಮನೆಯವರು ಇಬ್ರು ಮಾತಾಡ್ತಾ ಖುಷಿಯಿಂದ ಇರ್ಬೇಕಾದ್ರೆ ಅದನ್ನ ನೋಡಿ ಮೀನಿಗೂ ಖುಷಿ ಆಗತ್ತೆ. ಮನೋಜ್, ಕಥೆಲಿ ಹೊಸ ಟ್ವಿಸ್ಟು ಅಂತ ರೋಹಿಣಿ ಓಡ್ ಬಂದು ಹೇಳ್ಬೇಕಾದ್ರೆ, ಏನದು, ಯಾರಾದ್ರೂ ಸತ್ತೋದ್ರಾ ಅಂತ ಮನೋಜ ಕೇಳ್ತಾನೆ. ಯಾವಾಗ್ಲೂ ಇದೆ ನಿಂದಿದ್ದು, ಇವಾಗ ನಾವೇ ಸಿಕ್ಕಾಕೊಂಡ್ವಿ ಅಂತ ರೋಹಿಣಿ ಹೇಳಿದಾಗ, ಸಿಕ್ಕಾಕೊಂಡ್ವಾ, ಏನಾಯ್ತು ಅಂತ ಮನೋಜ ಕೇಳ್ತಾನೆ. ಅವ್ರೆಲ್ರೂ ಒಂದಾಗ್ ಹೋಗ್ಬಿಟ್ರು ಅಂತ ರೋಹಿಣಿ ಹೇಳಿದಾಗ, ಹೌದಾ ಅಂತ ಮನೋಜ ಆಶ್ಚರ್ಯದಿಂದ ಕೇಳ್ತಾನೆ. ಸಾರ್ ನೀವೇ ಮಾತಾಡ್ತಿದ್ರೆ ಹೆಂಗೆ, ಇಲ್ಲಿ ನಾವು ಇದೀವಿ ಸಾರ್, ನಮ್ಮ ಹತ್ರ ಸ್ವಲ್ಪ ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ. ಆಗ ರತಿ ಮತ್ತೆ ಮದನ್ ತಂದೆ ಇಬ್ರು ಸೇರಿ ಸೂರ್ಯನ ಹೊಗಳುತ್ತಿರ್ತಾರೆ. ನೀನ್ ಹೇಳಿದ್ದು ಕರೆಕ್ಟ್ ಕಣಪ್ಪ, ಕೂತು ಮಾತಾಡಿದ್ರೇನೆ ಎಲ್ಲ ಸಮಸ್ಯೆನೂ ಬಗೆಹರಿಯೋದು. ಇದ್ರಲ್ಲಿ ಯಾರ್ ತಪ್ಪು ಯಾರ್ ಸರಿ ಅಂತ ಹೇಳಕ್ಕಾಗತ್ತೆ ಹೇಳು? ಈಗಿನ ಕಾಲದ ಮಕ್ಳುಗಳು ಲವ್ ಮಾಡಿದ್ಮೇಲೆ ಇದೇ ರೀತಿನೇ ಮಾಡೋದು. ನಾವು ವಯಸ್ಸಾದವರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಮದನ್ ಅವರಪ್ಪ ಹೇಳ್ತಿರ್ತಾರೆ. ಹೌದಪ್ಪ, ಇವಾಗ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ ರತಿ ಅವರಪ್ಪ ಹೇಳ್ಬೇಕಾದ್ರೆ, ಹೌದು ಸರ್, ಕುತ್ಕೊಂಡ್ ಮಾತಾಡಿದ್ರೆ 2 ದೇಶದ ಮಧ್ಯೆ ಇರೋ ಸಮಸ್ಯೆನೇ ಬಗೆಹರಿಯುತ್ತೆ, ಇನ್ನು 2 ಮನೆ ಮತ್ತೆ 2 ಮನ್ಸ್ ಮಧ್ಯೆ ಇರೋ ಸಮಸ್ಯೆ ಬಗೆಹರಿಯಲ್ವಾ ಹೇಳಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣಪ್ಪ, ಹುಡ್ಗ ಒಳ್ಳೆಯನಾಗಿರೋದಕ್ಕೆ ನಮ್ಮ ಮಗಳು ಅವನನ್ನ ಇಷ್ಟಪಟ್ಟಿರೋದು ಅಂತ ರತಿಯವರಪ್ಪ ಹೇಳಿದ್ರೆ, ರತಿ ತುಂಬಾ ಚೆನ್ನಾಗಿದ್ದಾಳೆ, ಮಹಾಲಕ್ಷ್ಮಿ ತರ ಇದ್ದಾಳೆ, ನಮ್ಮ ಮನೆಗೆ ಸರಿಯಾದ ಸೊಸೆ ಅಂತ ಮದನ್ ಅವರಪ್ಪ ಹೇಳ್ತಿರ್ತಾರೆ. ಆಗ ರತಿ ಮತ್ತೆ ಮದನ್ ಇಬ್ರು ಸೂರ್ಯ ಮೀನಿಂಗ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ನೋಡು ರತಿ, ನಿಮ್ಮನ್ನ ಹೆತ್ತಿರೋರು ನಿಮ್ಗೋಸ್ಕರ ತಮ್ಮನ್ನ ತಾವು ಬದಲಾಯಿಸ್ಕೊಂಡಿದ್ದಾರೆ, ಇವಾಗ ಅವ್ರು ಹೇಳ್ದಂಗೆ ನೀವ್ ಕೇಳ್ಬೇಕು, ಸರಿನಾ ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತು ಅಂತ ರತಿ ತಲೆ ಆಡಿಸ್ತಾಳೆ. ಹೌದು, ಇನ್ಮೇಲೆ ಈ ರೀತಿ ಬಚ್ಚಿಟ್ಕೊಂಡು ಡ್ಯಾನ್ಸ್ ಆಡೋದೆಲ್ಲ ಏನು ಬೇಕಾಗಿಲ್ಲ, ನೀವಿಬ್ರು ಆಡಿದ ಆಟಕ್ಕೆ ಇಡೀ ಕುಟುಂಬನೇ ಡ್ಯಾನ್ಸ್ ಮಾಡಿಸ್ಬಿಟ್ಟಿದೀರಾ ಅಂತ ಹೇಳ್ತಾ ಸೂರ್ಯ ಮದನ್ನ ಕಿಂಡಲ್ ಮಾಡ್ತಿರ್ತಾನೆ. ನೋಡಪ್ಪ, ನೀನ್ ಎಷ್ಟೊಂದು ನ್ಯಾಯವಾಗಿ ಮಾತಾಡ್ತಾ ಇದೀಯಾ, ಆದ್ರೆ ನಿಮ್ಮ ಅಣ್ಣ ಇದಾನಲ್ಲ ಅವನು ಸರಿ ಇಲ್ಲಪ್ಪ ಅಂತ ರತಿಯವರಪ್ಪ ಹೇಳ್ಬೇಕಾದ್ರೆ, ಏನು ನಮ್ಮ ಅಣ್ಣನ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು ಕಣಪ್ಪ, ಎಲ್ಲಿಂದ ಹಿಡ್ಕೊಂಡ್ ಬಂದ್ರಪ್ಪ ಅವನನ್ನ ಅಂತ ರತಿಯವರಪ್ಪ ಕೇಳ್ಬೇಕಾದ್ರೆ, ಯಾಕ್ ಸರ್ ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅಷ್ಟರಲ್ಲಿ ರೋಹಿಣಿ ಮನೋಜಿನ ಹತ್ರ ಭಯದಿಂದ ಓಡ್ ಬಂದು, ಮನೋಜ್ ನಮ್ ಬಗ್ಗೆನೇ ಮಾತಾಡ್ತಿದಾರಲ್ಲಿ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಭಯ ಆಗ್ತಿರತ್ತೆ. ಅಯ್ಯಯ್ಯೋ, ಹೋಯ್ತು, ನನ್ನ ಮರ್ಯಾದೆ ಮಾನ ಎಲ್ಲ ಹರಾಜಾಗೋಯ್ತು, ನಾನು ಇರೋದೇನಾದ್ರೂ ಗೊತ್ತಾಯ್ತು ಅಂದ್ರೆ ಅಷ್ಟೇ ಅಂತ ಹೇಳ್ಕೊಂಡು ಮನೋಜ ಒದ್ದಾಡ್ತಿರ್ತಾನೆ. ಏನ್ ಸರ್ ಈ ರೀತಿ ಹೇಳ್ತಿದ್ದೀರಾ ಅಂತ ಸೂರ್ಯ ಈ ಕಡೆ ಕೇಳ್ಬೇಕಾದ್ರೆ, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆ ಇಬ್ರು ಇಲ್ಲಿಗೆ ಬಂದು ಈ ಸಮಸ್ಯೆಗೆ ಒಂದು ತೀರ್ಪು ಹೇಳ್ತೀನಿ ಅಂತ ಹೇಳಿದ್ರು, ಇಲ್ಲೇ ರೂಮಲ್ಲಿ ಇದಾರೆ ಅಂತ ರತಿಯವರಮ್ಮ ಹೇಳ್ತಿರ್ತಾರೆ. ಏನ್ರಿ ಇವ್ರು ಈ ರೀತಿ ಹೇಳ್ತಿದ್ದಾರೆ ಅಂತ ಮೀನಾ ಸೂರ್ಯನ ಹತ್ರ ಹೇಳ್ಬೇಕಾದ್ರೆ, ಸೂರ್ಯ ಇವ್ರನ್ನೇ ಆಶ್ಚರ್ಯದಿಂದ ನೋಡ್ತಿರ್ತಾನೆ. ಬಾರಪ್ಪ ಸ್ವಲ್ಪ ಬಾಗ್ಲಿ ತೆಗಿ ಅಂತ ರತಿಯವರಮ್ಮ ಹೇಳಿದಾಗ ರತಿ ಸಂಬಂಧಿಕರು ಹೋಗಿ ರೂಮ್ ಬಾಗ್ಲನ್ನ ತೆಗಿತಾರೆ. ಅಲ್ಲಿ ಮನೋಜನ್ನ ಕಟ್ಟಾಕಿರೋ ಪರಿಸ್ಥಿತಿಲಿ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಏನ್ ಸರ್, ನಮ್ಮ ಅಣ್ಣನ ಈ ರೀತಿ ಕಟ್ಟಾಕಿದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ ಮಾಡೋದು ಸರ್, ಅವ್ರು ಮಾತಾಡಿರೋ ಮಾತು ಕೇಳಿಸ್ಕೊಂಡ್ರೆ ಈ ರೀತಿ ಕಟ್ಟಾಕಿ ಬಿಟ್ಟಿರೋದೇ ಹೆಚ್ಚು, ಅದಕ್ಕೆ ನೀವು ಖುಷಿ ಪಡ್ಬೇಕು ಅಂತ ರತಿ ಸಂಬಂಧಿಕರು ಹೇಳ್ಬೇಕಾದ್ರೆ, ಏನ್ ಸರ್ ಏನ್ ಅಂತದ್ ಹೇಳ್ಬಿಟ್ಟ ಅವನು ಅಂತ ಸೂರ್ಯ ಮನೋಜನ್ ಕೈ ಕಟ್ಟಿರೋ ಹಗ್ಗನೆಲ್ಲ ಬಿಚ್ತಿರ್ತಾನೆ. ಅಲ್ಲಪ್ಪ,
ನೀನು ನೋಡಿದ್ರೆ ಎಷ್ಟು ಒಳ್ಳೆ ಹುಡುಗ, ಮಾತಾಡಿ 2 ಕುಟುಂಬನ ಒಂದ್ ಮಾಡಿದ್ಯಾ. ಆದ್ರೆ ಇವನೇನ್ ಹೇಳ್ದ ಗೊತ್ತಾ, ಇದಕ್ಕೊಂದ್ ಸೊಲ್ಯೂಷನ್ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಇವನು 1 ಲಕ್ಷ ಕೊಡ್ತಾನಂತೆ, ನಾನು ನನ್ ಮಗಳಿಗೆ ಅಬಾರ್ಷನ್ ಮಾಡಿಸ್ಬೇಕಂತೆ ಅಂತ ರತಿಯವರಪ್ಪ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ಕೋಪ ಬರುತ್ತೆ. ಹಾಗೆ ಸೂರ್ಯ ಮನೋಜನ್ನ ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಅಲ್ಲಪ್ಪ, ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನ್ ಕೊಡ್ತೀನಿ ಅಂತ ಎಲ್ಲ ಮಾತಾಡ್ತಾನೆ. ಈಗ ಹೇಳಿ, ಇನ್ನ ಕಟ್ಟಾಕಿದ್ದು ತಪ್ಪ ಅಂತ ರತಿ ಮನೆಯವರೆಲ್ಲರೂ ಹೇಳ್ತಿರ್ತಾರೆ. ತಪ್ಪೇ ಇಲ್ಲ ಅಣ್ಣ, ಕರೆಕ್ಟಾಗೆ ಮಾಡಿದೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೋಹಿಣಿ ಅವರೇ, ಇವ್ರು ಈ ರೀತಿ ಹೇಳಿದಾರೆ, ನಿಮ್ ಗಂಡನ್ಗೆ ಸರಿಯಾಗಿ ಹೇಳಿ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವ ಅವರಿಗೆ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಈ ಹುಡುಗಿನ ಜೊತೆಗ್ ಬಂದೆ ಅಮ್ಮ ಇದನ್ನೆಲ್ಲ ಹೇಳಿದ್ದು ಅಂತ ರತಿಯವರಮ್ಮ ಹೇಳ್ತಾರೆ. ಏನ್ ರೋಹಿಣಿ ಅವರೇ ಇದು ಅಂತ ಮೀನಾ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಅದು ಮೀನಾ ಅವರೇ, ಅತ್ತೆನ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ವಿ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಅಂತ ನೀವ್ ಈ ರೀತಿ ಎಲ್ಲ ಮಾತಾಡಿದಿರಲ್ಲ, ಇದು ಸರಿನಾ ಅಂತ ಮೀನಾ ಕೇಳ್ತಾಳೆ. ಲೇ ಪೆಂಗ್ಯ, ನೀನು ಬದ್ಲಾಗದೇ ಇಲ್ವೇನೋ, ಯಾಕೋ ನಮ್ಗೆ ಈ ರೀತಿ ಮಾನ ಮರ್ಯಾದೆ ತೆಗಿತೀಯಾ? ಸರ್ ಸಾರಿ ಸರ್, ನಮ್ಮ ಮನೇಲಿ ಇವನೇ ಸರ್ ತುಂಬಾ ಓದಿರೋನು, ಆದ್ರೆ ಸ್ವಲ್ಪ ಸಾಮಾನ್ಯ ಜ್ಞಾನ ಕಡಿಮೆ ಸರ್, ಗೊತ್ತಿಲ್ಲದೆ ಮಾತಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಬಿಟ್ಬಿಡಿ ಇವನನ್ನ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರತಿಯವರಪ್ಪ ರೋಹಿಣಿ ಮತ್ತೆ ಮನೋಜನ್ ಫೋನ್ನ ಅವ್ರಿಗೆ ವಾಪಸ್ ಕೊಡ್ತಾನೆ. ಆಗ ಮನೋಜ ಮತ್ತೆ ರೋಹಿಣಿ ಕೋಪದಿಂದ ಅಲ್ಲಿಂದ ಆಚೆ ಹೊರಟೋಗ್ತಾರೆ. ಸರ್, ಇವನ್ ಮಾತಾಡಿದಕ್ಕೆ ನೀವು ತಪ್ಪು ತಿಳ್ಕೊಬೇಡಿ ಅಂತ ಸೂರ್ಯ ರತಿಯವರಪ್ಪನ ಹತ್ರ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡಪ್ಪ, ನಿನ್ ಮುಖ ನೋಡ್ಕೊಂಡು ಸುಮ್ನೆ ಬಿಡ್ತಾ ಇದೀವಿ, ಆದ್ರೆ ಇವನನ್ನ ಆಚೆ ಎಲ್ಲೂ ಬಿಡ್ಬೇಡ್ರಪ್ಪ, ಎಲ್ಲಾದ್ರೂ ತಪ್ಪಾಗಿ ಮಾತಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಡ್ತಾನೆ, ಹುಷಾರು ಅಂತ ರತಿಯವರಪ್ಪ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ಸರಿ ಸರ್, ಅದನ್ನ ನಾನು ನೋಡ್ಕೊಳ್ತೀನಿ, ನಾನು ಇನ್ ಬರ್ತೀನಿ ಸರ್, ಮುಂದಿಂದೇನಿದ್ಯೋ ಆ ವಿಷಯ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಅಲ್ಲಿಂದ ಹೊರಡ್ತಾರೆ. ಲೇ ಪೆಂಗ್ಯ, ನಿಂತ್ಕೊಳ್ಳೋ ಇಲ್ಲಿ ಅಂತ ಸೂರ್ಯ ಹೇಳಿದಾಗ, ಏನೋ ಅದು ಅಂತ ಮನೋಜ ಕೇಳ್ತಾನೆ. ಅಲ್ಲ ಕಣೋ, ನಾನು ಅದನ್ನೆಲ್ಲ ನೋಡ್ಕೋತೀನಿ, ಮಾತಾಡಿ ನಾನೇ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳ್ದೆ ತಾನೆ, ನೀನ್ ಯಾಕೋ ಇಲ್ಲಿಗೆ ಬಂದೆ, ಅದು ಲೂಸ್ ಆಗೆಲ್ಲ ಮಾತಾಡಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಹಂಗಲ್ಲ ಕಣ, ರೋಹಿಣಿನೇ ಅಮ್ಮನ ಹತ್ರ ಒಳ್ಳೆ ಹೆಸರು ತಗೋಬೇಕು, ನಾವ್ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಬಂದಿದ್ದು, ಈ ಐಡಿಯಾ ಎಲ್ಲ ಕೊಟ್ಟಿದ್ದು ಅವಳೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮೀನಿಂಗ್ಗೆ ಆಶ್ಚರ್ಯ ಆಗತ್ತೆ. ತುಂಬಾ ಚೆನ್ನಾಗಿರೋ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ, ಸೂರ್ಯ ಏನಾದ್ರೂ ಕರೆಕ್ಟ್ ಟೈಮಿಗೆ ಬರ್ಲಿಲ್ಲ ಅನ್ನಿದ್ರೆ ಇಷ್ಟೊತ್ತು ನಿಮ್ ಕತೆ ಅಷ್ಟೇ ಅಂತ ಚೇತನ ಹೇಳ್ತಿರ್ತಾನೆ. ಏ ಪೌಡ್ರು, ನೀನ್ ನೋಡಿದ್ರೆ ಜಗತ್ ಕಿಲಾಡಿ, ಆಲ್ರೆಡಿ ನಿನ್ ಮೇಲೆ ಕ್ರೈಮ್ ರೇಟು ತುಂಬಾ ಜಾಸ್ತಿನೇ ಹೋಗ್ತಾ ಇದೆ, ಇದ್ರಲ್ಲಿ ಬೇರೆ ನೀನು ಅವನನ್ನು ಜೊತೆಗೆ ಸೇರ್ಸ್ಕೊತಾ ಇದ್ಯಾ ಅಂತ ಸೂರ್ಯ ರೋಹಿಣಿಗೆ ಬೈತಿರ್ತಾನೆ. ಅಲ್ಲ ರೋಹಿಣಿ ಅವರೇ, ಅವ್ರನ್ನ ಒಂದಾಗಿ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ನೀವ್ ನೋಡಿದ್ರೆ ಒಂದ್ ಜೀವ ತೆಗೆಯೋದಕ್ ನೋಡ್ತಿದ್ದೀರಲ್ಲ, ಇದು ಸರಿನಾ? ಈ ವಿಷಯ ಏನಾದ್ರೂ ಅತ್ತೆ ಗೊತ್ತಾಯ್ತು ಅಂದ್ರೆ ನಿಮ್ ಮೇಲೆ ಪ್ರೀತಿ ಅಲ್ಲ, ಇನ್ನು ಕೋಪ ಜಾಸ್ತಿ ಆಗತ್ತೆ, ಅದನ್ ಮರಿಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಲೋ ಸೂರ್ಯ, ಇದನ್ನೆಲ್ಲ ಮನೇಲಿ ಯಾರ ಹತ್ರನೂ ಹೇಳ್ಬೇಡ ಕಣೋ, ನನ್ಗೆ ತುಂಬಾ ಅವಮಾನ ಆಗುತ್ತೆ ಅಂತ ಮನೋಜ ಸೂರ್ಯನ ಕೇಳ್ಕೊತಿರ್ತಾನೆ. ಏಯ್, ಅದನ್ನ ನೀನು ಇಲ್ಲಿ ಬರೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಕಣೋ ಅಂತ ಸೂರ್ಯ ಹೇಳಿದಾಗ, ಲೋ ಸೂರ್ಯ ಪ್ಲೀಸ್ ಕಣೋ ಹೇಳ್ಬೇಡ ಅಂತ ಮನೋಜ ಹೇಳ್ತಿರ್ತಾನೆ. ಏಯ್, ಇದನ್ನೆಲ್ಲ ಹೇಳಿದ್ರೆ ನನಗೆ ಅವಮಾನ ಆಗುತ್ತೆ ಕಣೋ, ನಾನು ಯಾರಿಗೂ ಹೇಳೋದಿಲ್ಲ ಬಾ ಅಂತ ಸೂರ್ಯ ಮನೋಜನ್ಗೆ ಹೇಳ್ತಾನೆ. ಆಗ ರೋಹಿಣಿ ಮನೋಜನ್ಗೆ ಹೊಡಿತಿರ್ತಾಳೆ. ಯಾಕೆ ರೋಹಿಣಿ ಅಂತ ಮನೋಜ ಕೇಳಿದಾಗ, ಇನ್ನೇನ್ ಮತ್ತೆ ಏನಾದ್ರೂ ವಿಷಯ ಹೇಳಿದ್ರೆ ಎಲ್ಲ ಬಾಯ್ ಬಿಟ್ಬಿಡ್ತೀಯಲ್ಲ, ಎಲ್ಲ ನಾನೇ ಮಾಡಿದ್ದು ಅಂತ, ಛೇ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ ಅಂತ ಬೈಕೊಂಡು ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಇದೋಳೆ ಚೆನ್ನಾಗಾಯ್ತಲ್ಲ, ಎಲ್ಲೇ ಹೋದ್ರು ನಾನೇ ತಗ್ಲಾಕೋತೀನಿ, ನಾನೇ ಎಲ್ರ ಹತ್ರನೂ ಒದೆ ತಿಂತೀರಲ್ಲ ಅಮ್ಮ ಅಂತ ಹೇಳ್ಕೊಂಡು ಮನೋಜ ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.